ಕೃಷಿಯಿಂದ ಎಲ್ಲರೂ ದೂರ ಸರಿಯುವ ಕಾಲದಲ್ಲಿ ವಿಭಿನ್ನ ಕೃಷಿಯ ಮೂಲಕ ಗಮನ ಸೆಳೆದ ರೈತರು ಬಣ್ಣ ಬಣ್ಣದ ಕಲ್ಲಂಗಡಿ ಬೆಳೆದು ಮಾರುಕಟ್ಟೆ ಸೃಷ್ಟಿ, ಲಾಭ ಕೃಷಿಯಿಂದ ಯಶಸ್ಸು, ಶ್ರಮದ ಜೊತೆಗೆ ಬುದ್ಧಿವಂತಿಕೆಯಿಂದ ಬದುಕು ಕಟ್ಟಿಕೊಂಡ ರೈತರು ಬೇರೆ ಕೃಷಿಗೂ ಮಾದರಿ. ಹೌದು, ಕಲ್ಲಂಗಡಿ ಹಣ್ಣು ಅಂದ್ರೆ ಎಲ್ರಿಗೂ ಬಹಳ ಪ್ರಿಯವಾದ ಹಣ್ಣು. ಸಾಮಾನ್ಯವಾಗಿ ಕಲ್ಲಂಗಡಿ ಹಣ್ಣು ಕಾಣಸಿಗುವುದು ಕೆಂಪು ಬಣ್ಣದಲ್ಲಿ ಮಾತ್ರ. ಉಡುಪಿ ಜಿಲ್ಲೆಯ ಕೃಷಿಕರಾದ ಹಿರಿಯಡ್ಕದ ಪ್ರಗತಿಪರ ಕೃಷಿಕ ಸುರೇಶ್ ನಾಯ್ಕ್ ಮತ್ತು ಮಟ್ಟುವಿನ ಯಶೋಧರ್ ಉಡುಪಿಯಲ್ಲಿ 3 ವಿಭಿನ್ನ ಬಣ್ಣಗಳು ಸೇರಿದಂತೆ 4 ಕಲರ್ನ ಕಲ್ಲಂಗಡಿ ಕೃಷಿಯನ್ನು ಮಾಡಿ ಯಶಸ್ವಿಯಾಗಿದ್ದಾರೆ. ಕೃಷಿಕ ಯಶೋಧರ್ ಅವರ ಸಾಧನೆ ಮೆಚ್ಚಲೇಬೇಕು. ಹೆಚ್ಚಾಗಿ ಮಟ್ಟು ಪ್ರದೇಶಕ್ಕೆ ಸಮುದ್ರ ಹತ್ತಿರವಾಗಿರುವುದರಿಂದ ಈ ಪ್ರದೇಶವು ಉಪ್ಪು ನೀರಿನಿಂದ ಕೂಡಿದೆ. ಈ ಪ್ರದೇಶದಲ್ಲಿ ಹೆಚ್ಚಾಗಿ ಮಟ್ಟುಗುಳ್ಳ ಬಿಟ್ಟು ಬೇರೆ ಬೆಳೆಗಳು ಹೆಚ್ಚಾಗಿ ಬೆಳೆಯುವುದಿಲ್ಲ. ಆದರೆ ಇದೀಗ ಯಶೋಧರ್ ಉಪ್ಪು ನೀರಿನ ಈ ಪ್ರದೇಶದಲ್ಲಿ ಕಲ್ಲಂಗಡಿ ಬೆಳೆಸುವ ಮೂಲಕ ಹೊಸ ಸಾಹಸಕ್ಕೆ ಕೈ ಹಾಕಿ ಯಶಸ್ವಿಯಾಗಿದ್ದಾರೆ. ಆನ್ಲೈನ್ ನೋಡಿ ಬೀಜ ತರಿಸಿ ಕೃಷಿ ಮಾಡಿ ಉತ್ತಮ ಫಲ ಪಡೆದಿದ್ದಾರೆ. ಮಾಮೂಲಿಯಾಗಿ ಗುಳ್ಳ ಬಿಟ್ಟು ಬೇರೆ ಏನು ಕೃಷಿ ಮಟ್ಟು ಪ್ರದೇಶದಲ್ಲಿ ಬೆಳೆಯುವುದಿಲ್ಲ. ಉಪ್ಪು ನೀರು ಆಗಿರುವುದರಿಂದ ಬೇರೆ ತರಕಾರಿ ಬೆಳೆಯಲು ಆಗುವುದಿಲ್ಲ. ಈಗ ಕಲ್ಲಂಗಡಿ ಬೀಜ ಬೆಲೆಯು ದುಬಾರಿಯಾಗಿರುವುದರಿಂದ ಜನರು ಇದನ್ನು ಬೆಳೆಯಲು ಹಿಂದೆ ಮುಂದೆ ನೋಡುವ ಪರಿಸ್ಥಿತಿ ಇದೆಯಾದರೂ ಸಾಲ ಸವಾಲುಗಳನ್ನು ಎದುರಿಸಿ ಕೃಷಿಯಲ್ಲಿ ಸೈ ಎನಿಸಿಕೊಂಡಿದ್ದಾರೆ. ಹಳದಿ ಬಣ್ಣದ ಕಲ್ಲಂಗಡಿಯನ್ನು ಮಾಡಿದ್ದೇವೆ. ಇದು ಮಾರ್ಕೆಟಲ್ಲಿ ಇಲ್ಲ, ಇಷ್ಟರವರೆಗೆ ಮಾರ್ಕೆಟ್ಗೆ ಬಂದಿಲ್ಲ. ಯಾರು ಹೀಗೆ ಆನ್ಲೈನಲ್ಲಿ ನೋಡಿ ನಾವು ಹಾಕುವಂಥ ಬೀಜ ತರಿಸಿ ನಾನು ಹಾಕಿದ್ದೇನೆ. ಒಂದು 20 ಸೆನ್ಸ್ ತುಂಬ ಉತ್ತಮವಾಗಿ ಬಂದಿದೆ ಈ ವರ್ಷ. ಪ್ರತಿ ವರ್ಷ ಕೂಡ ನಾವು ಬೇರೆ ಅದು ಮಾಮೂಲಿ ಕಲ್ಲಂಗಡಿ ಹಾಕ್ತಾ ಇದ್ದೇವೆ ಮಟ್ಟು ರೈತರು. ಮಟ್ಟಿನಲ್ಲಿ ಅಂದರೆ ಅದೇ ಉಪ್ಪು ನೀರಿನ ಇದರಿಂದ ನಮಗೆ ಗುಲ್ಲ ಅಲ್ಲದೆ ಬೇರೆ ಯಾವುದು ಕೂಡ ನಮಗೆ ತರಕಾರಿಗಳನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಮುಂಚೆ ಕೂಡ ಯಾರೂ ಮಾಡ್ತಿರಲಿಲ್ಲ. ಈಗ ನಾವು ಟ್ರಯಲ್ ಆಗಿ ಮಾಡ್ತಾ ಇದ್ದೇವೆ. ಸ್ವಲ್ಪ ಪ್ರಮಾಣದಲ್ಲಿ ಆಗ್ತದೆ, ಈಗ ತೊಂದರೆ ಇಲ್ಲ, ಆಗ್ತಾ ಉಂಟು. ಇದಕ್ಕೆ ಉತ್ತಮ ಬೇಡಿಕೆ ಕೂಡ ಉಂಟು ಈಗ. ಆದರೆ ಬೀಜಕ್ಕೆ ಸ್ವಲ್ಪ ನಮಗೆ ರೇಟ್ ಜಾಸ್ತಿ ಆಗಿ ರೈತರಿಗೆ ಎಲ್ಲ ರೈತರು ಬೀಜ ತಗೊಳ್ಳುವಾಗ ಹಿಂದೆ ಮುಂದೆ ನೋಡ್ತಾರೆ. ಹಾಗಾಗಿ ಬೀಜಕ್ಕೆ ಏನಾದರೂ ಸ್ವಲ್ಪ ನಮಗೆ ಸರ್ಕಾರದವರು ಎಂಥರು ಇದು ಸಬ್ಸಿಡಿ ಇಟ್ಟರೆ ಎಲ್ಲ ರೈತರು ಕೂಡ ಮಾಡಬಹುದು ಇದನ್ನು. ಉಡುಪಿಯ ಹಿರಿಯಡ್ಕ ಸಮೀಪದ ಪ್ರಗತಿಪರ ಕೃಷಿಕ ಸುರೇಶ್ ನಾಯ್ಕ್ ಕಲ್ಲಂಗಡಿ ಬೆಳೆದು ಸಾಧನೆಯನ್ನು ಮಾಡಿದ್ದಾರೆ. ಇಸ್ರೇಲ್ ಮತ್ತು ತೈವಾನ್ನ ಮಾರುಕಟ್ಟೆಯಲ್ಲಿ ಈಗಾಗಲೇ ಚಾಲ್ತಿಯಲ್ಲಿರುವ ಬಣ್ಣ ಬಣ್ಣದ ಕಲ್ಲಂಗಡಿ ಹಣ್ಣುಗಳನ್ನು ತನ್ನ ಗದ್ದೆಯಲ್ಲೂ ಬೆಳೆಸಿದ್ದಾರೆ. ಕರ್ನಾಟಕದ ಇತರೆ ಭಾಗಗಳಿಗೆ ಹೋಲಿಸಿದರೆ ಕರಾವಳಿ ಭಾಗದಲ್ಲಿ ಕೃಷಿ ಬೇಸಾಯ ತರಕಾರಿ ಹಣ್ಣಿನ ಬೆಳೆಗಳನ್ನು ಜನ ಕಡಿಮೆಯಾಗಿ ಬೆಳೆಯುತ್ತಾರೆ. ಆಹಾರದ ಬೆಳೆಗಳನ್ನು ಕರ್ನಾಟಕ ದೇಶದ ಬೇರೆ ಬೇರೆ ಭಾಗಗಳಿಂದ ಆಮದು ಮಾಡಿಕೊಳ್ಳಲಾಗುತ್ತದೆ. 1 ಕೆಜಿ ಬೀಜಕ್ಕೆ 70,000 ರೂಪಾಯಿಗಳಿದ್ದು ಕಿಲೋ ಕಲ್ಲಂಗಡಿ 40 ರೂಪಾಯಿಗೆ ಮಾರಾಟ ಮಾಡುತ್ತಿದ್ದಾರೆ. ಉತ್ತರ ಭಾರತದ ಕೃಷಿ ಮೇಳಕ್ಕೆ ಭೇಟಿ ಕೊಟ್ಟಾಗ ತೈವಾನ್ ದೇಶದ ಕೇಸರಿ, ಕಡು ಕೆಂಪು ಮತ್ತು ಹಳದಿ ಬಣ್ಣದ ಕಲ್ಲಂಗಡಿ ಹಣ್ಣುಗಳ ಬೀಜವನ್ನು ಮಾರಾಟ ಮಾಡುತ್ತಿದ್ರು. ಅಲ್ಲಿಂದ ಬೀಜ ತಂದು ಅಭಿವೃದ್ಧಿಪಡಿಸಿ ಸುಮಾರು 25 ಎಕರೆ ಗದ್ದೆಯಲ್ಲಿ 3 ಬಣ್ಣದ ಕಲ್ಲಂಗಡಿಗಳನ್ನು ಸುರೇಶ್ ನಾಯ್ಕ್ ಬೆಳೆಸಿದ್ದಾರೆ. ಕಲರ್ ಕಲ್ಲಂಗಡಿಗೆ ಎಲ್ಲ ಕಡೆ ಭಾರಿ ಡಿಮ್ಯಾಂಡ್ ಸೃಷ್ಟಿಯಾಗಿದೆ. ಊರಲ್ಲಿ ಮುಂಚೆ ಎಲ್ಲ ಖಾಲಿ ಮಟ್ಟುಗುಳ್ಳ ಮಾತ್ರ ನಾವು ಮಾಡ್ತಾ ಇದ್ವಿ ಎಲ್ಲರೂ. ಇವಾಗ ಯಶೋಧರ್ ಅವರು ಬಂದ ನಂತರ ಮಟ್ಟುಗುಳ್ಳದ ಜೊತೆಗೆ ಹಳದಿ ಬಣ್ಣದ ಕಲ್ಲಂಗಡಿ, ಕೆಂಪು ಬಣ್ಣದ ಕಲ್ಲಂಗಡಿ, ಮೂಲಂಗಿ, ನೆಲಗಡಲೆ, ಹರಿವೆ ಈ ಥರದ್ದು ಮಿಶ್ರ ಬೆಳೆಯನ್ನು ಒಂದೇ ಗದ್ದೆಯಲ್ಲಿ ಮಾಡ್ತಾ ಇದ್ದಾರೆ ಅವರು. ಮತ್ತು ಇನ್ನೊಬ್ಬರಿಗೆ ಯುವಕರಿಗೆ ಪ್ರೋತ್ಸಾಹನೂ ಕೊಡ್ತಾ ಇದ್ದಾರೆ. ನಮಗೂ ಪ್ರೋತ್ಸಾಹ ಕೊಟ್ಟಿದ್ದಾರೆ. ನಾವು ಇವಾಗ ಎಲ್ಲ ಗದ್ದೆಯಲ್ಲಿ ಗುಳ್ಳ ಆಗಲಿ ಕಲ್ಲಂಗಡಿಯಲ್ಲಿ ಎಲ್ಲ ಮಾಡ್ತಾ ಇದ್ದೇವೆ. ನಮಗೆ ಏನಂದರೆ ಈ ಕಲ್ಲಂಗಡಿಗೆ ಹಳದಿ ಬಣ್ಣದ ಕಲ್ಲಂಗಡಿ ಪ್ರಥಮ ಬಾರಿಗೆ ಈ ಊರಲ್ಲಿ ಮಾಡ್ತಾ ಇರೋದು. ಅದರ ಬೀಜಗಳು ತುಂಬ ಕಾಸ್ಟ್ಲಿ. ಆದ್ದರಿಂದ ನಮಗೆ ಅದಕ್ಕೆ ಸ್ವಲ್ಪ ಬೆಲೆ ಸಿಗುವ ಹಾಗೆ ಮಾಡಿದರೆ ಮುಂದಿನ ವರ್ಷಗಳಲ್ಲಿ ನಾವು ಈ ಥರದ್ದೇ ಬೇರೆ ಬೇರೆ ಬೆಳೆಗಳನ್ನು ಬೆಳೆಸ್ಬೋದು. ಈಗ ಯಶೋಧರ್ ಅವರು ಖಾಲಿ ಈ ಕಲ್ಲಂಗಡಿ ಹಣ್ಣು ಒಂದು ಮಾತ್ರ ಮಾಡ್ತಾ ಇಲ್ಲ. ಗುಳ್ಳ, ಮಟ್ಟಿನ ಗುಳ್ಳ ಭಾರಿ ಫೇಮಸ್ಸು. ಮಟ್ಟಿನ ಗುಳ್ಳ, ಮಟ್ಟಿನ ಹರಿವೆ, ಮಟ್ಟಿನ ಬೇಂಡೆ, ಹೀರೆ ಪ್ರತಿಯೊಂದು ಕೂಡ ಭಾರಿ ಫೇಮಸ್ಸು ಈ ಮಟ್ಟಿನಲ್ಲಿ. ಯಶೋಧರ್ ಅವರು ಹಾಗಾಗಿ ಇದು ಆವತ್ತಿಂದ ಈವರೆಗೂ ಕೂಡ ಅವರು ವಿಧ ವಿಧ ಮಾಡ್ತಾ ಇದ್ದಾರೆ. ಈ ವರ್ಷ ಇದು ಮಾಡಿದರೆ ಹೇಗಾಗ್ತದೆ, ಹಾಗೆ ಮೇಲಾಗಿ ಈ ಕಲ್ಲಂಗಡಿಯ ಹಣ್ಣಿನ ಮಧ್ಯದಲ್ಲಿ ಅವರು ನೆಲಕಡಲೆ ಕೂಡ ಹಾಕಿದ್ದಾರೆ. ನೆಲಕಡಲೆ ಕೂಡ ಅಲ್ಲೆಲ್ಲ ಹಾಕಿದ್ದಾರೆ. ಅದು ಈಗ ಇಳುವರಿ ನೋಡಬೇಕು ಹೇಗೆ ಅಂತೇಳಿ.
ನೇರಳೆ, ಕಪ್ಪು, ಹಾಲು ಬಿಳಿ ಬಣ್ಣಗಳಲ್ಲಿ ಕೂಡ ಕಲ್ಲಂಗಡಿ ಹಣ್ಣು ಇಸ್ರೇಲ್ ಕೃಷಿಕರು ಹೆಚ್ಚಾಗಿ ಬೆಳೆಸುತ್ತಾರೆ. ಮುಂದಿನ ವರ್ಷಗಳಲ್ಲಿ ಆ ಬಣ್ಣಗಳಲ್ಲೂ ಕಲ್ಲಂಗಡಿ ಬೆಳೆಯುವ ಯೋಚನೆ ಈ ಸಾಹಸಿ ರೈತರದ್ದು.